ಅಷ್ಟೊಂದು ಕರಿಬೇಕು ನಿಮ್ಮ ಮೇಲೆ ಕೇಳಿ ಕೇಳಿ ಮಾತಾಡಿ ಸರ್, ಸುಮ್ಮನೆ ಬಾಯಿ ಮಾತಲ್ಲಿ ಮಾತಾಡ್ಬೇಡ. ಸರ್ಕಾರಿ ಕಚೇರಿ ಎರಡನೇ ಮದುವೆ ಆಗೋದು ಇದ್ರ ಬಗ್ಗೆ ಸರ್. ಏನಿಲ್ಲ ಸರ್, 13D ನೋಡಿ ಏಪ್ರಿಲ್ 25ನೇ ತಾರೀಕು ಕೊಡ್ತಾರೆ. ಎಲೆಕ್ಷನ್ ವೋಟರ್ ಲಿಸ್ಟ್ ಬಗ್ಗೆ ಮಾತಾಡ್ತೀವಿ. ಏಪ್ರಿಲ್ 25ನೇ ತಾರೀಕು 13D ನೋಟಿಸ್ ಕೊಡ್ತಾರೆ. ಏಪ್ರಿಲ್ 22ನೇ ತಾರೀಕೆ ಎಲೆಕ್ಷನ್ ನೋಟಿಫಿಕೇಶನ್ ಮಾಡ್ತಾರೆ. ನೋಟಿಸ್ ಕೊಡಕ್ ಮೊದಲೇ ನೋಟಿಫಿಕೇಶನ್ ಮಾಡಿದ್ದಾರೆ ಅಂತ. ವೆರಿಫಿಕೇಶನ್ ಆಫೀಸರ್ ಯಾರು ಸರ್? ವೆರಿಫಿಕೇಶನ್ ಆಫೀಸರ್ ಹಂಗ್ ಮಾಡಿದ್ರೆ ಅದು ತಪ್ಪು. ಆಫೀಸರ್ ಮಾಡಕ್ ಮೊದಲು ಹಂಗ್ ಮಾಡಿದ್ರೆ ತಪ್ಪು. ಯಾರೇ ಮಾಡಿ ತಪ್ಪು. ಯಾಕಂದ್ರೆ ನಾನು ಅದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಕೇಳಿ ವೆರಿಫಿಕೇಶನ್ ಆಫೀಸರ್ ಅಪಾಯಿಂಟ್ ಮಾಡೋದು ನೀವು ಸುಮ್ಮನೆ ಕೂತ್ಕೊಂಡಿದ್ರೆ ಇದು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರ ಅಷ್ಟೇ. 25ನೇ ತಾರೀಕು ನೋಟಿಸ್ ಕೊಟ್ಟು 13D ನಲ್ಲಿ 30ನೇ ತಾರೀಕು ಚುನಾವಣೆ ನಡೆಸೋದು ಎಲ್ಲಾದ್ರೂ ಇದೆಯಾ? ತಪ್ಪಲ್ಲ ಸರ್. ಅಂತವ್ರನ್ನ ಏನ್ ಮಾಜಿ ಅಧ್ಯಕ್ಷರು ಅದಕ್ಕೆ ನಾನು ಅವ್ರು 19ನೇ ತಾರೀಕು ನೋಟಿಸ್ ಪೋಸ್ಟ್ ಆಗಿದೆ. 19ನೇ ತಾರೀಕು ಸರ್ಕಾರ ಮಾಜಿ ಅಧ್ಯಕ್ಷರು ಇನ್ನೊಂದು ಮತ್ತೊಂದು ಎಲ್ಲರೂ ಶಾಲೆ ಬಾಯಿಲೂರು ಇದೆ, ಮೋದಕಪಲ್ಲಿ ಇದೆ. ಯಾಕೆ ಮಾಡ್ಲಿಲ್ಲ ಅದನ್ನ ಮಾಡಿ? ಗುಡ್ಪಲ್ಲಿ ಮಾಡಿಲ್ಲ, ಕೆಚರ್ನಲ್ಲಿ ಮಾಡಿಲ್ಲ. ಜನತಾ ದಳದವ್ರು ಬಂದ್ಬಿಡ್ತಾರೆ. ಉದ್ದೇಶ ಅದೇ ನಿಮ್ದು. ನೀವು ಕಣ್ಮುಚ್ಕೊಂಡು ಸೈನ್ ಹಾಕ್ಬಿಡ್ತೀರಾ? ಇನ್ನೇನ್ ಮಾಡ್ತೀರಾ ನೀವು? ನಿಮ್ಮಿಂದ ಯಾರು ಆಡಿಸ್ತಾವ್ರೆ, ನಿಮ್ ಕೈಲಿ ಯಾರು ಮಾಡಿಸ್ತಾವ್ರೆ ಕೇಳ್ರಿ ಆಫೀಸರ್ ಕೇಳಿ. ಬೀದರ್ ಅನ್ನೋ ಪ್ಲೇಸ್ಗೆ ಕೋಪರೇಟಿವ್ ಅಲ್ಲಿ ಒಳ್ಳೆ ಹೆಸರಿದೆ. ಇಲ್ಲ ಬೀದರ್ಗೆ ವಿಷಯ ಹೇಳ್ತೀನಿ ಕೇಳಿ, ಯಾರು ಮಾಡಿಸ್ತಾವ್ರೆ? ಇದೆಲ್ಲ ಈ ಶೋಕಿಗಳಿದಾವಲ್ಲ, ಇದೆಲ್ಲ ರಾಜಕಾರಣಕ್ಕೆ ಒಳ್ಳೇದಲ್ಲ. 10 ವರ್ಷದಿಂದ ಎಲೆಕ್ಷನ್ ಮಾಡಲಿಲ್ಲ, ಈ 3 ದಿನದಿಂದ ಎಲೆಕ್ಷನ್ ಮಾಡಿಕೊಂಡಿದ್ದೀರಾ? ಮೊದಲೇ ಮಾಡಿದ್ರೆ ನಮ್ದೇ ಎಲೆಕ್ಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ನಾವು ಡೆಲಿಗೇಟ್ ಎಲ್ಲ ಬರ್ಕೊಂಡ್ಬಂದು ಇಲ್ಲಿ ಎಲ್ಲಾನು ಸ್ಕ್ರೂಟ್ನಿ ಮಾಡಿಸ್ಕೊಂಡು ಹೋಗಿ ಎಷ್ಟು ದಿನ ಆಯ್ತು? ಅವಾಗ ಯಾಕೆ ಮಾಡ್ಲಿಲ್ಲ ಹಾಗಾದ್ರೆ ನೀವು? ಅಲ್ಲ ಡೆಲಿಗೇಟಿಗೆ ಏನು ಸಮಸ್ಯೆ ಆಗಿಲ್ಲ. ಅಲ್ಲ ಡೆಲಿಗೇಟ್ ಸಮಸ್ಯೆ ಆಗೋದಲ್ಲ, ಆವಾಗಿಂದ ಇಂಥದ್ದೆಲ್ಲ ಚುನಾವಣೆ ಇದ್ದೋಗಿದೆ, ಎಲ್ಲ ಮುಗಿಸ್ಬಿಡೋಣ ಅಂತ ಯಾಕೆ ಮಾಡ್ಲಿಲ್ಲ ಹಾಗಾದ್ರೆ? ಯಾವ ಸೊಸೈಟಿ ಪೆಂಡಿಂಗ್ ಇದೆ ಎಲ್ಲ ನಡೆಸಬಹುದಾಗಿತ್ತಲ್ಲ ಅಂತ ಕೇಳ್ತಾ ಇರೋದು. ಮೇಲ್ಗಡೆಯಿಂದ ಫೋನ್ ಬಂದಿಲ್ಲ, ಮಾಡಿಲ್ಲ. ಡಿಸ್ಟಿಕ್ ಎಲ್ಲ ಸಮಸ್ಯೆನೇ ಸರ್. ಇಂಥವೇ ಮಾಡಿರ್ತೀರ, ಈ ಡಿಸ್ಟಿಕ್ ಅವ್ರನ್ನೆಲ್ಲ ಎಚ್ಚೆತ್ಕೊಳ್ಬೇಕಾಗ್ತದೆ. ಇದು ಡಿಸ್ಟಿಕ್ ಅಲ್ಲೆಲ್ಲ ಬೇರೆ ಇದ್ದಾರೆ, ಕರೆಸ್ತೀವಿ, ಸಮಾಜನ ಕರೆಸ್ತೀವಿ. ನಿಮಗೆ ಬರೋದಕ್ಕೆ ನಾವೇನ್ ಮಾಡಕ್ಕೆ? ಯಾವನ ಫೋನ್ ಮಾಡೋದು ಅವ್ರ ದೃಷ್ಟಿ ಹೋಗ್ಬೇಕು ಅಂತ ಇಲ್ಲ ಸರ್, ಬರೋದಿಲ್ಲ. ಇದು ಅದೇ ಕೆಲಸ ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ, ತಪ್ಪು ಮಾಡಿದ್ರು ಅನುಭವಿಸ್ತಾರೆ. ಅನುಭವಿಸೋದಲ್ಲ ಸರ್. ರದ್ದು ಮಾಡಿ ಸರ್. ಈಗ ತಗೊಂಡು ಇವಾಗ ಏನ ಕ್ರಮ ತಗೊಳ್ತೀರ ರದ್ದು ಮಾಡಿ. ಇವಾಗ ಅದನ್ನ ಮಾಡಿ ತೋರಿಸ್ಬೇಕು ನೀವು. ಕೆಲಸನೇ ಇಲ್ಲ, ಡಾಕ್ಯುಮೆಂಟ್ ಇದೆ. ಮುಂದೂಡ್ತಾರೆ ಸರ್ ಅಷ್ಟೇ. ಅವ್ರ ಮೇಲೆ ಎನ್ಕ್ವೈರಿ ಮಾಡ್ಲಿ, ಯಾರು ಈ ಮಂತ್ರಿನ ಕೆಲಸ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮುಗಿಸೋವರೆಗೂ ಚುನಾವಣೆ ಮಾಡಬಾರ್ದು. ಆಮೇಲೆ ಮಾಡೋಣ ಅಂತ ಇನ್ನೆಲ್ಲ 30ನೇ ತಾರೀಕಿಗೆ ಮಾಡೋದು. ಹೌದು, ಇನ್ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಿ? ಎಷ್ಟೊತ್ತೆ ತರ್ಬೇಕು ಸರ್? ಇಲ್ಲ ಹೇಳಿ, ನಾವೇ ಹುಡ್ಕೊಂಡ್ ಬರ್ತೀವಿ. ಹೋಗ್ಲಿ, ನಿಮ್ಮ ಆಫೀಸರ್ಸ್ ನಿಮ್ಮ ಮಾತು ಬ್ಯಾಂಕ್ ಅಲ್ಲ, ಇದು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಆಗ್ಬಿಟ್ಟಿದೆ ನಿಮ್ದು. ಶಿವಶಂಕರ್ ಫೋನ್ ಮಾಡಿ ಕರ್ಸಿ ಸರ್ ಅಂದ್ರೆ ಮಾಡ್ತಾ ಇದ್ದೇನೆ. ನಿಮ್ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಇನ್ನೇನ್ರಿ ಮಾಡ್ತಾರ ಅವರು? ಡಿಸಿಸಿ ಬ್ಯಾಂಕ್ ನ ಕ್ಲೋಸ್ ಮಾಡೋ ಅಧಿಕಾರ ಕಾನೂನಲ್ಲಿದೆ. ನಾವೇನ್ ಇಲ್ಲಿಂದ ಬರ್ತಾವ್ ಡೈರೆಕ್ಟ್ ನಬಾರ್ಡ್ ಹೋಗ್ತೀವಿ. ಡೈರೆಕ್ಟ್ ಆಗಿ ನಿಮ್ ಡಿಸಿ ಬ್ಯಾಂಕೇ ಇರಲ್ಲ. ನಾನು ಯಾರಿಗೂ ಹೇಳಕ್ ಹೋಗಿಲ್ಲ. ಫೈಲ್ ಇರ್ಲಿ, ಅವ್ರು ಬರ್ಲಿ, ಯಾರು ಇದು ಮಾಡಿದಾರ.
ಅದಾದ್ಮೇಲೆ ವೆರಿಫಿಕೇಶನ್ ಆಫೀಸರ್ ಹಾಕಿರೋ ತಾವು ಬರೋದೇ ಮೊದಲು ಮಂಜುಳಾ ಮೇಡಮ್ ಡಿ ಆರ್ ವೆರಿಫಿಕೇಶನ್ ಆಫೀಸರ್ ಮಾಡಿ ಶಿವಶಂಕರ್ ಸಬ್ಮಿಟ್ ಮಾಡಿರೋದು ಇವಾಗ ಶಿವಶಂಕರೇ ಮಾಡಿರೋದು ವೆರಿಫಿಕೇಶನ್. ನಂದು ಎಲ್ಲಿ ಸೈನ್ ನನ್ನ ಫೈಲ್ ನಿಮ್ಗೆ ಮಾಹಿತಿ ಇದ್ರೆ ನಾವೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೆ ಸರ್ ನಿಮ್ಮ ಸೈನ್ ನಾನು ನೆನಪಿರ್ತಿತ್ತು ನಾನು ಬಂದ್ಮೇಲೆ ಮಾಡೋದು ಅದಕ್ಕೆ ನಾನು ಈ ವೆರಿಫಿಕೇಶನ್ ಆದ್ಮೇಲೆ ಸಾಹೇಬ್ ಸೈನ್ ಹಾಕ್ಬೇಕಲ್ಲ ಸರ್. ಅಲ್ಲ, ಇವತ್ತು ನಾವು ಸಾಹೇಬರ ತಪ್ಪು ಅಂತ ಹೇಳ್ತೀವಿ. ಅವ್ರು ಯಾರು ಮಾಡ್ತಿದ್ದಾರೆ? ಸಾಹೇಬ್ ಇಲ್ಲ. ಕರೆಸ್ತೀನಿ ಮುಳಬಾಲ್ ತಾಲೂಕು PDOನೇ ಇದ್ರಲ್ಲಿ ಏನಾಗಿದೆ ಅಂದ್ರೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 22ನೇ ಅದಾದ್ಮೇಲೆ ಈ ಸಾಹೇಬರದ್ದು ಏನಾಗಿದೆ ಸರ್ ಆತ್ಮೀಗೆ ಅಷ್ಟೊಂದು ವರ್ಕ್ಲೋಡ್ ಏನಕ್ಕೆ ಸರ್ ಮುಳಬಾಗ್ಲಲ್ಲಿ ಹಾಕಿದ್ದೀರ ತಾವು ಎಲ್ಲ CD ಸೆಕ್ರೆಟರಿ ಆತ್ನೆ ಎಲ್ಲ ಹಾಕಿರೋದು ಏನು ಉದ್ದೇಶ ಏನು ಸರ್ ಆತ್ನಿಗೆ ಒಬ್ಬರಿಗೆ? ಕಾಂಗ್ರೆಸ್ ಗುಲಾಮ ಅವೆಲ್ಲ ಮೊದಲಿಂದ ಹಿಡದೆ ಇದ್ರೆ ನಾವು ಬಂದ್ಮೇಲೆ ಯಾರಿಗೆ ಚೇಂಜ್ ಮಾಡಿಲ್ಲ. ಅಲ್ಲ ಎಲ್ಲಾ ಚುನಾವಣೆಗಳು ಆತ್ನ ಹೇಳಿದ ಟೈಮಿಂಗ್ ಆತ್ನ ಹೇಳಿದ ಇದಕ್ಕೆ ಮಾಡ್ತಾ ಇದ್ದಾನಲ್ಲ, ಈ ಮಂತಿನ ಕೆಲಸ ಯಾಕೆ ಅಂತ 19ನೇ ತಾರೀಕು ತಾವು ಕೂಡ ಸೈನ್ ಮಾಡಿದ್ದೀರಿ. ತಪ್ಪಾಗಿ ಬಂದ್ರೆ ಗೇಟ್ ಬೀಗ ರದ್ದು ಮಾಡ್ಲಿ ಸರ್, ತಲೆ ಕೆಡಿಸ್ಕೊಳ್ಳಿ. ರದ್ದು ಅಲ್ಲ ಮಾಡಿ. ಇವಾಗ ಕೆಲಸದಲ್ಲಿ ರಜೆ ಹಾಕಿದ್ದಾರೆ ಇನ್ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ತಾನೆ, ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ಕರೆಸ್ತೀನಿ ಅಂತಿದ್ದು ಮೀಟಿಂಗ್ ಚುನಾವಣೆ ರದ್ದು ಮಾಡ್ಲಿ ತಲೆ ಕೆಡಿಸ್ಕೊಳ್ಳಿ. ಆಸ್ ಪರ್ ಲೀಗಲ್ ಮಾಡಿ. ಅಲ್ಲಲ್ಲ ನಮ್ಗೆ ಇವಾಗ ನಮ್ಗೆ ಮೌಖಿಕವಾಗಿ ಬೇಡ ಸರ್, ಅದು ಆರ್ಡರ್ ಮಾಡಿ ಪ್ರಕಾರವಾಗಿ ಅದು ತನಿಖೆ ಆಗಬೇಕು. ಇದು ತನಿಖೆ ಆಗೋವರೆಗೂ ನಾವು ಮತ್ತೆ ಎಲೆಕ್ಷನ್ ಪ್ರಕ್ರಿಯೆ ಇವತ್ತು ರದ್ದು ಮಾಡಿಬಿಟ್ಟು ನಾಳೆಯಿಂದ ನಾವು ಇದು ಮಾಡ್ತೀವಿ ಅಂದ್ರೆ ಆಗಲ್ಲ ಅದು. ಇಲ್ಲ ಸರ್, ಅಪ್ಲಿಕೇಶನ್ ಕೊಟ್ರೆ ಮತ್ತೆ ಇದೆ ಆಗೋದು. ಅವ್ರು ಕರ್ಸಿ ಟೈಮ್ ಇಲ್ಲ, ಇವಾಗ ಏನಿದ್ರೆ ಸಾಲ್ವ್ ಆಗ್ಬಿಡ್ಬೇಕಷ್ಟೇ. ಅಲ್ಲ ನಾವು ಅಪ್ಲಿಕೇಶನ್ ಇರ್ಲಿಕ್ಕೆ ಆರ್ಡರ್ಸ್ ಬಂದು 3ನೇ ತಾರೀಕು ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬಿಟ್ರೆ ನೀವು ಅರ್ಥ ಮಾಡ್ಕೊಂಡು 2 days ನೀವು ಹೇಳ್ತಿದ್ರಿ ಸೋಮವಾರ ಮುಗಿಸ್ತೀರ ಇಲ್ಲ ಇಲ್ಲ ಇವತ್ತೇ ಮುಗಿಸ್ತೀನಿ. ಕರ್ಸಿ ನೀವು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಹಿಂಗ್ ಮಾಡ್ತೀರಾ? ಅವ್ನು ಬೇಡ ಇಲ್ಲ ನೀವೇ ಯಾರಾದ್ರೂ ಸರಿ ಬರ್ದ್ ಕೊಟ್ಬಿಡಿ ಸರ್, ಒಂದು ಇದ್ರಲ್ಲಿ ಅವ್ನು ತೆಗ್ದಾಕಿದೀವಿ ಅಂತ ಹಿಂಗ್ ಕೊಟ್ಬಿಡಿ. ಒಂದು ಅಪ್ಲಿಕೇಶನ್ ಕೊಡಿ ನಮ್ಗೆ. ಸರ್ 2ನೇ ತಾರೀಕು ಇವಾಗ ನೀವು ಶಿವಶಂಕರ್ನ ನಮ್ಮ ಮುಳಬಾಗಲ್ ತಾಲೂಕು ಎಲೆಕ್ಷನ್ ಅದೆಲ್ಲ ಬಿಟ್ಟು ಅದೆಲ್ಲ ಬಿಟ್ಟು ಬಿಟ್ಟು ನೀವೊಂದು ಕೊಟ್ಬಿಡಿ, ಆರ್ಡರ್ ಕೊಡಿ, ಇವಾಗ ಆರ್ಡರ್ ಪಾಸ್ ಮಾಡಿ. ಅದಕ್ಕೆ ಬೇಕಲ್ಲ ರೆಫರೆನ್ಸ್ ನನಗೆ. ನೀವು ಕೊಟ್ಟಿದ್ದೀರಲ್ಲ. ಇದು ಇನ್ನೊಂದ್ಸಲ ಜೆರಾಕ್ಸ್ ಇದೆಯಲ್ಲ